ಅಭಿಜಿತ್ ಬ್ಯಾನರ್ಜಿ ಅಥವಾ ಪೂರ್ಣವಾಗಿ ಅಭಿಜಿತ್ ವಿನಾಯಕ್ ಬ್ಯಾನರ್ಜಿ ಭಾರತೀಯ ಮೂಲದ ಅಮೆರಿಕನ್ ಅರ್ಥಶಾಸ್ತ್ರಜ್ಞ. 2019ರಲ್ಲಿ ಅರ್ಥಶಾಸ್ತ್ರಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಇವರ ಸಂಶೋಧನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಸಂಕ್ಷಿಪ್ತವಾಗಿ ಅರ್ಥಶಾಸ್ತ್ರದ 3 ವಿಭಿನ್ನ ಅಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಯಾವುದಪ್ಪ ಅನ್ನೋದಾಯಿತು ಅಂದರೆ, ಅರ್ಥಶಾಸ್ತ್ರದ 3 ವಿಭಿನ್ನ ಅಂಶಗಳು ಬಹಳ ಸಂಕ್ಷಿಪ್ತವಾಗಿ, ಒಂದು ಬಳಕೆ, ಮತ್ತೊಂದು ಉತ್ಪಾದನೆ ಹಾಗೂ 3ನೇದು ವಿತರಣೆ. ಏನಿದು ಅನ್ನೋದು ನಿಮ್ಮ ಪ್ರಶ್ನೆ. ಮೊದಲನೆಯದು ಬಳಕೆ. ಮಾನವನ ಅಗತ್ಯಗಳನ್ನು ಪೂರೈಸಲು ಸರಕುಗಳನ್ನು ಬಳಸುವುದು ಬಳಕೆ ಅಂತ ಕರಿತೀವಿ. ಉತ್ಪಾದನೆ, ಒಂದು ಸರಕಿನ ಉಪಯುಕ್ತತೆಯನ್ನು ಸೇರಿಸುವುದು ಅಥವಾ ಹೆಚ್ಚಿಸುವುದು, ಅದು ಉತ್ಪಾದನೆ ಅಂತ ಕರೆಯಲ್ಪಡತ್ತೆ. ಇನ್ನು ವಿತರಣೆ, ಇದರರ್ಥ ರಾಷ್ಟ್ರೀಯ ಆದಾಯದ ವಿತರಣೆ ಅಥವಾ ದೇಶದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಆದಾಯದಿಂದ GDP ಉತ್ಪಾದನೆಗೆ ಸೇರ್ಕೊಳ್ಳುತ್ತೆ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅರ್ಥಶಾಸ್ತ್ರದಲ್ಲಿ GDPಗೆ ಅಂಟಿಕೊಂಡಂತೆ ಬರುವುದು ಬಳಕೆ ಹಾಗೂ ವಿತರಣೆ. ಅದೇ ಕೊಂಡಿನಲ್ಲಿ ಸಿಗೋದು ಸಂಪಾದನೆಗೆ ಅನುಗುಣವಾಗಿ ವಿತರಣೆಯಾಗುವ ಸಾಮರ್ಥ್ಯ, ಸಂಪಾದಿಸುವಿಕೆ ಹಾಗೂ ಬಡತನ. ನಾನಾ ದೇಶಗಳು ಒಟ್ಟುಗೂಡಿಸಿ ಜಾಗತೀಕರಣ ಸೃಷ್ಟಿಯಾದರೆ ಅದರಲ್ಲಿ ಸೇರ್ಪಡುವುದೇ ಜಾಗತಿಕ ಬಡತನ. ಅಭಿಜಿತ್ ಬ್ಯಾನರ್ಜಿ ಈ ಜಾಗತಿಕ ಬಡತನದ ಮೇಲೆ ತಮ್ಮ ಸಂಶೋಧನೆ ಸಲ್ಲಿಸಿದರು. ವಿವಿಧ ಪ್ರಕಾರಗಳಲ್ಲಿ ಅಳವಡಿಸಿಕೊಂಡು 2019ರಲ್ಲಿ ನೊಬೆಲ್ ಪ್ರಶಸ್ತಿಗೆ ಪಾತ್ರರಾದರು. ಜಾಗತಿಕ ಬಡತನವನ್ನು ನಿವಾರಿಸಲು ಒಂದು ನವೀನ ಪ್ರಾಯೋಗಿಕ ವಿಧಾನವನ್ನು ಅಭಿವೃದ್ಧಿಪಡಿಸಲು ಇವರ ಅನ್ವೇಷಣೆ ಬಹಳ ಸಹಾಯ ಮಾಡಿತು. ಬಡತನಕ್ಕೆ ಕಾರಣವಾದ ತುಲನಾತ್ಮಕವಾಗಿ ಸಣ್ಣತನ ಮತ್ತು ನಿರ್ದಿಷ್ಟ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿ ಜಾಗರೂಕತೆಯಿಂದ ವಿನ್ಯಾಸಗೊಳಿಸಿದ ಕ್ಷೇತ್ರ ಪ್ರಯೋಗಗಳ ಮೂಲಕ ಉತ್ತಮ ಪರಿಹಾರಗಳನ್ನು ಅಭಿಜಿತ್ ಬ್ಯಾನರ್ಜಿ ಗುರುತಿಸಿದ್ರು. ಇದನ್ನು ಅವರು 2 ದಶಕಗಳಿಗೂ ಹೆಚ್ಚು ಅವಧಿಯಲ್ಲಿ ಹಲವಾರು ಕೆಳ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ನಡೆಸಿದ್ರು. ನಿರ್ದಿಷ್ಟ ಪ್ರಯೋಗಗಳ ಫಲಿತಾಂಶಗಳನ್ನು ದೊಡ್ಡ ಜನಸಂಖ್ಯೆ, ವಿವಿಧ ಭೌಗೋಳಿಕ ಪ್ರದೇಶಗಳು ಮತ್ತು ವಿಭಿನ್ನ ಅನುಷ್ಠಾನ ಪ್ರಾಧಿಕಾರಗಳಿಗೆ ಮತ್ತು ಸ್ಥಳೀಯ ಅಥವಾ ರಾಷ್ಟ್ರೀಯ ಸರ್ಕಾರಗಳಿಗೆ ಇತರ ಅಸ್ಥಿರಗಳ ನಡುವೆ ಸಾಮಾನ್ಯೀಕರಿಸುವ ವಿಧಾನಗಳನ್ನು ಪರಿಶೋಧಿಸಿ ಅವರ ಈ ಕಾರ್ಯಕ್ಷೇತ್ರ ಯಶಸ್ವಿಯಾಗಿ ಸಾರ್ವಜನಿಕ ನೀತಿ ಶಿಫಾರಸುಗಳಿಗೆ ಕಾರಣವಾಯಿತು. ಅಭಿವೃದ್ಧಿ ಅರ್ಥಶಾಸ್ತ್ರದ ಕ್ಷೇತ್ರ ಒಂದು ರೀತಿಯಲ್ಲಿ ರೂಪಾಂತರಗೊಂಡಿತು ಅಂದರೆ ಅದು ಅತಿಶಯೋಕ್ತಿಯಲ್ಲ. ಅದನ್ನು ಹೇಗೆ ನಾವು ನೋಡುವ ವಿಧಾನ ಹೇಗಿರಬೇಕು, ಆರ್ಥಿಕ ಅಭಿವೃದ್ಧಿಯ ಮಾಪನ ಹೇಗಿರುತ್ತೆ, ಇಲ್ಲಿ ಇವರ ಕ್ರಮ ಮತ್ತು ವಿಧಾನ ಬಹಳ ಪ್ರಾಮಾಣಿಕವಾದುವು ಅಂತ ಪ್ರಕಟಿಸಲ್ಪಟ್ಟಿದೆ. He focused on relatively small and specific problems that contributed to poverty and identified the best solutions through carefully designed field experiments, which they conducted in several low and middle income countries over the course of more than 2 decades. They also explored methods for generalizing the results of particular experiments to larger populations in different geographic regions and different implementing authorities, which also included the local and the national governments and the non-governmental organizations. Among all these variables, their fieldwork led to successful public policy recommendations that transformed the field of development of economics, where their approach and methods became a standard. ಅಭಿಜಿತ್ ಬ್ಯಾನರ್ಜಿ ಹುಟ್ಟಿದ್ದು ಬಂಗಾಳದಲ್ಲಿ 21 ಫೆಬ್ರವರಿ 1961. ತಂದೆ ದೀಪಕ್ ಬ್ಯಾನರ್ಜಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರದಲ್ಲಿ ಪ್ರಾಧ್ಯಾಪಕರು. ಅದಕ್ಕೆ ಸರಿ ಹೊಂದುವಂತೆ ತಾಯಿ ನಿರ್ಮಲಾ ಬ್ಯಾನರ್ಜಿ ಕಲ್ಕತ್ತಾದ ವಿಜ್ಞಾನ ಹಾಗೂ ಸಮಾಜ ಅಧ್ಯಯನ ಕೇಂದ್ರದಲ್ಲಿ ಪ್ರೊಫೆಸರ್. ಅವರು ಕೂಡ ಅರ್ಥಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿದ್ದರು. ತಂದೆ ದೀಪಕ್ ಬ್ಯಾನರ್ಜಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಅರ್ಥಶಾಸ್ತ್ರದಲ್ಲಿ PhD ಪಡೆದವರು. ಶಾಲಾ ಶಿಕ್ಷಣ ಕಲ್ಕತ್ತಾದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದ ಸೌತ್ ಪಾಯಿಂಟ್ ಪ್ರೌಢಶಾಲೆಯಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ನಡೆಯಿತು. ಶಾಲಾ ಶಿಕ್ಷಣದ ನಂತರ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಪ್ರವೇಶ ಪಡೆದು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ 1981ರಲ್ಲಿ ಅರ್ಥಶಾಸ್ತ್ರದಲ್ಲಿ BSc ಆನರ್ಸ್ ಪದವಿ ಪೂರ್ಣಗೊಳಿಸಿದ್ರು. ನಂತರ ಅವರ ಅರ್ಥಶಾಸ್ತ್ರದಲ್ಲಿಯೇ MA ಮುಗಿಸಿದ್ರು. ಶಿಕ್ಷಣ ಮುಂದುವರಿಸಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ PhD 1988ರಲ್ಲಿ ಪೂರ್ಣಗೊಳ್ತು. ಇನ್ನು 1988ರಿಂದ 92ರವರೆಗೂ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ, 92 ಹಾಗೂ 93ರಲ್ಲಿ ಹಾರ್ವರ್ಡ್ನಲ್ಲಿ ಅರ್ಥಶಾಸ್ತ್ರವನ್ನು ಅಭಿಜಿತ್ ಬ್ಯಾನರ್ಜಿ ಅವರು ಕಲಿಸಿದ್ರು. ಮತ್ತು 1993ರಿಂದ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಾರ್ಯ ಪ್ರಾರಂಭಿಸಿದ್ರು.
ಬ್ಯಾನರ್ಜಿ ಅವರ ಸಹ ಸಂಶೋಧಕರು ಎಸ್ಥರ್ ಡಫ್ಲೋ ಹಾಗೂ ಮೈಕೆಲ್ ಕ್ರೆಮರ್. 2019 ನೊಬೆಲ್ ಪ್ರಶಸ್ತಿ ಇವರಿಬ್ಬರಿಗೂ ಅವರೊಟ್ಟಿಗೆ ಹಂಚಿಕೆಯಾಯಿತು. ಬ್ಯಾನರ್ಜಿ ಹಾಗೂ ಎಸ್ಥರ್ ಡಫ್ಲೋ ಹಾಗೂ ಮೈಕೆಲ್ ಕ್ರೆಮರ್ ಶಿಕ್ಷಣ, ಆರೋಗ್ಯ ಮತ್ತು ಔಷಧ, ಸಾಲದ ಲಭ್ಯತೆ ಮತ್ತು ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಯೋಗಿಕ ವಿಧಾನವನ್ನು ಅನ್ವಯಿಸಿದ್ದಾರೆ. Abhijit Banerjee, Esther Duflo and Michael Kremer applied their experimental approach in many areas, including education, health and medicine, access to credit, and adoption of new technologies. Building on the results of the field experiments conducted in the mid-1990s by Kremer and his colleagues, which had shown that the poor learning among school children in Western Kenya was not caused by the scarcity of textbooks or even by hunger. They tested the hypothesis that learning could be improved by implementing remedial tutoring and computer-assisted learning programs to address the needs of the weaker students. ಆರೋಗ್ಯ ಮತ್ತು ಔಷಧದ ಕ್ಷೇತ್ರದಲ್ಲಿ ಬ್ಯಾನರ್ಜಿ ಮತ್ತು ಡಫ್ಲೋ ಮೊಬೈಲ್ ಕ್ಲಿನಿಕ್ಗಳನ್ನು ಪರಿಚಯಿಸುವುದರಿಂದ ಭಾರತದಲ್ಲಿ ಮಕ್ಕಳ ವ್ಯಾಕ್ಸಿನೇಷನ್ಗಳ ಬಳಕೆಗಳು ಗಣನೀಯವಾಗಿ ಹೆಚ್ಚಾಗುವುದೆಂಬ ಊಹೆಯನ್ನು ಪರೀಕ್ಷಿಸಿದರು. ಇತರ ಕಡಿಮೆ ಆದಾಯದ ದೇಶಗಳಂತೆ ಹೆಚ್ಚಿನ ದರಗಳು, ಆರೋಗ್ಯ ಕೆಲಸಗಾರರ ಗೈರು ಹಾಜರಿ ಮತ್ತು ಸ್ಥಾಯಿ ಆರೋಗ್ಯ ಕೇಂದ್ರಗಳಲ್ಲಿ ಕಳಪೆ ಸೇವೆಯ ಗುಣಮಟ್ಟ ಇತರ ಅಂಶಗಳ ಜೊತೆಗೆ ಬಡ ಕುಟುಂಬಗಳು ತಡೆಗಟ್ಟುವ ಔಷಧಿಗಳ ಬಳಕೆಯನ್ನು ತಡೆಗಟ್ಟಿ ಬಹುದಾದ ವಿಧಾನಗಳನ್ನು ಪರಿಚಯಿಸಿದರು. To put it into a nutshell, in the area of health and medicine, Abhijit Banerjee and Esther Duflo tested the hypothesis that introducing mobile clinics would significantly boost child vaccination rates in India. Whereas in other low-income countries, high rates of health worker absenteeism and the poor service quality at the stationary health centers, among other factors, had a very long discouraged the use of preventive medicines by poor families. They found that the vaccination rates in the villages that had been randomly selected to receive visits by the mobile clinics were 3 times greater than the rates in the villages that had not been selected, and that vaccination rates increased by more than 6 times if families were given a bag of lentils with each immunization. ಅಭಿಜಿತ್ ಬ್ಯಾನರ್ಜಿ ಹಾಗೂ ಎಸ್ಥರ್ ಡಫ್ಲೋ ಅವರು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಮೈಕ್ರೋ ಕ್ರೆಡಿಟ್ ಸಾಲ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲು ಭಾರತದ ಹೈದರಾಬಾದ್ ನಗರದಲ್ಲಿ ಕ್ಷೇತ್ರ ಪ್ರಯೋಗಗಳನ್ನು ನಡೆಸಿದ್ದಾರೆ. ಬ್ಯಾನರ್ಜಿ, ಡಫ್ಲೋ ಮತ್ತು ಮೈಕೆಲ್ ಕ್ರೆಮರ್ ಅವರ ಕೆಲಸವು ನೇರವಾಗಿ ಮತ್ತು ಪರೋಕ್ಷವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿ ರಚನೆಯನ್ನು ಲಾಭದಾಯಕ ರೀತಿಯಲ್ಲಿ ಪ್ರಭಾವಿಸಿದೆ. ಬ್ಯಾನರ್ಜಿ ಮತ್ತು ಡಫ್ಲೋ ಅವರ ಪರಿಹಾರ ಬೋಧನೆ ಮತ್ತು ಕಂಪ್ಯೂಟರ್ ನೆರವಿನ ಕಲಿಕೆಯ ಅಧ್ಯಯನಗಳು 5 ದಶಲಕ್ಷಕ್ಕೂ ಹೆಚ್ಚು ಭಾರತೀಯ ಶಾಲಾ ಮಕ್ಕಳ ಮೇಲೆ ಪರಿಣಾಮ ಬೀರಿದೆ. Work by Abhijit Banerjee, Esther Duflo and Michael Kremer directly and indirectly has influenced the national and international policy making in very, very beneficial ways. Banerjee and Duflo's studies of remedial tutoring and the computer-assisted learning in India, for example, which has led to a very large-scale programs that affected more than 5 million Indian school children. According to the JPAL, programs that were implemented following the studies by the researchers associated with the center have reached more than 400 million people. The laureates' experimental approach also inspired both public and private organizations to systematically evaluate their anti-poverty programs, and sometimes on the basis of their own fieldwork, and to drop those that proved to be ineffective. ಇವೆಲ್ಲದರ ಸಂಪೂರ್ಣ ಕೊಡುಗೆಗಳು ಆ ಫಲಿತಾಂಶವೇ 2019 ನೊಬೆಲ್ ಪ್ರಶಸ್ತಿ. ಬ್ಯಾನರ್ಜಿ ಪ್ರಸ್ತುತವಾಗಿ ಫೋರ್ಡ್ ಫೌಂಡೇಶನ್ ಇಂಟರ್ನ್ಯಾಷನಲ್ನಲ್ಲಿ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಆಗಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಗೌರವ ಪ್ರಶಸ್ತಿಗಳ ಪಟ್ಟಿ. ನೊಬೆಲ್ ಪ್ರಶಸ್ತಿ ಉತ್ಕೃಷ್ಟವಾದರೆ ದ ರಾಯಲ್ ಸ್ವಿಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಇವರ ಸಂಶೋಧನೆಗಳಿಗೆ ಶ್ಲಾಘಿಸಿ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಇವರ ಪ್ರಯೋಗಗಳು ಉನ್ನತ ಮಟ್ಟದ್ದು ಅಂತ ಹೇಳಿ ಪ್ರಕಟಿಸಿದ್ದಾರೆ. ಕಲ್ಕತ್ತಾ ವಿಶ್ವವಿದ್ಯಾಲಯ ಜನವರಿ 2020 ಅವರಿಗೆ ಡಾಕ್ಟರ್ ಆಫ್ ಲೆಟರ್ಸ್ ಗೌರವ ಪದವಿ ಕೊಟ್ಟು ಸನ್ಮಾನಿಸಿದೆ. ಬ್ಯಾನರ್ಜಿ ಅವರು ಸಾಕಷ್ಟು ಲೇಖನಗಳ ಹಾಗೂ ಪುಸ್ತಕಗಳ ಲೇಖಕರೂ ಹೌದು. ಪುವರ್ ಎಕನಾಮಿಕ್ಸ್ ಎನ್ನುವ ಪುಸ್ತಕ ಗೋಲ್ಡ್ಮ್ಯಾನ್ ಸ್ಯಾಕ್ಸ್
ಬಿಸ್ನೆಸ್ ಬುಕ್ ಆಫ್ ದ ಇಯರ್ಗೆ ಆಯ್ಕೆಯಾಗಿತ್ತು. ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್, ಅಂಡರ್ಸ್ಟ್ಯಾಂಡಿಂಗ್ ಪಾವರ್ಟಿ, ಮೇಕಿಂಗ್ ಏಡ್ ವರ್ಕ್, ಎ ಶಾರ್ಟ್ ಹಿಸ್ಟ್ರಿ ಆಫ್ ಪಾವರ್ಟಿ ಮೆಷರ್ಮೆಂಟ್ಸ್, ಹ್ಯಾಂಡ್ಬುಕ್ ಆಫ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಇವೆಲ್ಲವೂ ಇವರು ಬರೆದಿರುವ ಪುಸ್ತಕಗಳು. ಇವರೆಲ್ಲರ ಜೀವನವನ್ನು ನಾವು ಒಮ್ಮೆ ಅವಲೋಕಿಸಿದಾಗ ಕಾಣುವುದು, ನೀವು ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಅದರಲ್ಲಿ ಕಲಿಯಬಹುದಾದದ್ದು, ಕಲಿಸಬಹುದಾದದ್ದು, ಇನ್ನಷ್ಟು ಅನ್ವೇಷಿಸಬಹುದಾದದ್ದು, ಕೆಲಸ ಮಾಡಬಹುದಾದಂಥದ್ದು, ಕೊಡುಗೆ ಕೊಡಬಹುದಾದಂಥದ್ದು ಎಷ್ಟಿವೆ ಅಲ್ವಾ? ಬಹುಶಃ ಇದಕ್ಕೆ ಕೊನೆಯೇ ಇಲ್ಲ. ಬೇಕಿರುವುದು ಇಷ್ಟೆ: ಕಲಿಯಲು ವಿನಮ್ರತೆ, ಶೋಧಿಸಲು ತಾಳ್ಮೆ, ಕೆಲಸ ಮಾಡಲು ಸಮರ್ಪಣೆ ಹಾಗೂ ಪ್ರೇರಣೆ, ಕೊಡುಗೆ ಕೊಡಲು ಮುಕ್ತ ಮನಸ್ಸು. ನಾವು ಬೆಳೆಸಿಕೊಳ್ಳುವಂತಾಗಲಿ ಇವೆಲ್ಲ ಗುಣಗಳನ್ನು ಎನ್ನುವ ಆಶಾದಾಯಿತ್ವದೊಂದಿಗೆ ನಮ್ಮ ಮುಂದಿನ ಭೇಟಿ ಮುಂದಿನ ವಾರ ಮತ್ತಷ್ಟು ಮಗದಷ್ಟು ಮಾಹಿತಿ ಹಾಗೂ ಕಥೆಗಳೊಂದಿಗೆ. ನಮಸ್ಕಾರ.